ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದಿನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ವೇದ ಆಗ ಆಡ್ತಾ ಇರೋದನ್ನ ನೋಡಿ ವಿಕ್ರಮ್ಗೆ ಡೌಟ್ ಬರುತ್ತೆ. ನೀನ್ ಸೀತೆ ರಾವಣನ ಮುಷ್ಟಿಯಲ್ಲಿ ಸಿಲ್ಕಿದಾಳೆ, ಹೋಗ್ ಕಾಪಾಡ್ಕೊ ಅಂತ ಹೇಳಿದ್ದೆಲ್ಲ ನೆನಪು ಬರ್ತಾ ಇರುತ್ತೆ ವಿಕ್ರಮ್ಗೆ. ಬೇತಾಳ ಗುಂಡ ಅಂತ ಕರೆದು ಬೆಟ್ಟದಿಂದ ಬೀಳ್ಬೇಕಾದ್ರೆ ನಾನು ಇಲ್ಲೇ ಇದ್ದೆ ಕಣೋ, ಆದ್ರೆ ನೀನು ನನಗ್ ಗೊತ್ತಿಲ್ದೇನೆ ಮರೆಮಾಚಿ ಹಾಸ್ಪಿಟಲ್ ಕರ್ಕೊಂಡ್ ಹೋಗಿದ್ಯಾ. ನಿನ್ ಟೈಮ್ ಅವತ್ತು ತುಂಬಾ ಚೆನ್ನಾಗಿತ್ತು ಕಣೋ, ಅದಕ್ಕೆ ನೀನ್ ನನ್ನ ಕೈಲಿ ಸಿಗಾಕೊಂಡಿಲ್ಲ. ಅದಾದ್ಮೇಲೆ ನಾನು ಹಾಸ್ಪಿಟಲ್ ಅಲ್ಲಿ ಬೇತಾಳನ್ನ ನೋಡಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಈಗ್ಲೂ ಅದೃಷ್ಟ ಅನ್ನೋದು ನನ್ ಕಡೆನೇ ಇದೆ. ಅದಕ್ಕೆ ನೋಡು, ವೇದ ಹಳೆದನ್ನೆಲ್ಲ ಮರ್ತ್ಬಿಟ್ಲು. ವೇದಾಗೆ ನೀನ್ ಯಾರಂತಾನೆ ಗೊತ್ತಿಲ್ಲ. ಅವಳಿಗೆ ಮೆಮೊರಿ ಲಾಸ್ ಆಗೋದಕ್ಕೂ ಮೊದ್ಲು ನಡೆದಿರುವಂತ ಘಟನೆನ ರೀಕ್ರಿಯೇಟ್ ಮಾಡಿದ್ರೆ ಅವಳಿಗೆ ಹಳೆ ನೆನಪು ವಾಪಸ್ ಬಂದ್ರು ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ರು ನನ್ಗೆ. ಅವಳಿಗೆ ಮೆಮೊರಿ ಲಾಸ್ ಆಗೋಕ್ಕೂ ಮುಂಚೆ ನಾನು ಅವಳಿಗೆ ಪ್ರಪೋಸ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟೋದಕ್ಕೆ ಹೋಗಿದೆ, ಅದ್ ಗೊತ್ತಿದೆಯಾ ನಿನ್ಗೆ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು ವಿಕ್ರಮ್ ಚೆನ್ನಾಗಿ ಹೊಡಿಯಕ್ ಹೋಗ್ತಾನೆ. ಈ ಕಡೆ ವೇದ ಅಲ್ಲಿ ನಿನ್ಕೊಂಡು ನೋಡ್ತಾ ಇರ್ಬೇಕಾದ್ರೆ, ದಯವಿಟ್ಟು ವೇದ ಹಠ ಮಾಡ್ಬೇಡ, ನನ್ ತಾಳಿ ಕಟ್ಲೇಬೇಕು ನಿನ್ಗೆ ಅಂತ ಪ್ರೀತಮ್ ಬರ್ತಾ ಇರೋದ್ನ ಹಾಗೆ ವೇದ ಹಿಂದೆ ಹಿಂದೆ ಹೋಗ್ತಾ ಇರೋದ್ನ ನೆನ್ಪ್ ಮಾಡ್ಕೊಂಡು ಹಾಗೆ ವೇದ ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ. ಇಲ್ಲೂ ಕೂಡ ಗುಂಡ ಅಂತ ಕಿರ್ಚ್ಕೊಂಡು ಸ್ಲಿಪ್ ಆಗಿ ಕೆಳಗಡೆ ಬೀಳೋಕ್ ಹೋಗ್ತಾಳೆ. ಅಷ್ಟರಲ್ಲಿ ವಿಕ್ರಮ್ ಇಟ್ಕೊಂತಾನೆ. ಬೇತಾಳ, ಏನಾಯ್ತು ಬೇತಾಳ ನಿನ್ಗೆ ಅಂತ ವಿಕ್ರಮ್ ಅಳ್ತಾ ಇರ್ತಾನೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.